Good morning, students. I'm your SAG sir. Today we'll go to the 9th volume of the chapter Non-Profit Organizations, Accounting for Non-Profit Organizations. Today we'll be looking into the preparation of final accounts of already existing non-profit organization, where you are given the opening balance sheet and the receipts and payments account. Consider the question 6. Following are the balance sheets and the receipts and payments account of Saraswati Education Society, Bangalore. So here you are given both, you can find the balance sheet as well as the receipts and payments account. So how you need to take these items, that we should discuss. Capital fund is there. It's the opening capital fund. You are aware now where it has to be taken. You can have a glance at the format once. So in the format I have given you opening the capital to be taken under the head capital fund. That is on liability side in the balance sheet. This is the opening capital fund. So you have to take there, followed by the audit fees. Audit fees will go to the income and expenditure account on debit side. It is a minus item. ಯಾಕೆ ಇದು ಮೈನಸ್ ಮಾಡ್ಕೋಬೇಕು ಅಂದ್ರೆ ಬಿಕಾಸ್ ಇಟ್ ಈಸ್ ದ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಅಂತ ಅರ್ಥ. ಇಲ್ಲಿ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಂದ್ರೆ ಇದು ಪೇಯಬಲ್ ಆಯ್ತಾ. ಇಟ್ ಈಸ್ ಸ್ಟಿಲ್ ಪೇಯಬಲ್, ನಾಟ್ ಎಟ್ ಪೇಯ್ಡ್ ಅಂತ. ಈಗ ಇಲ್ಲಿದೆ ನೋಡಿ, ಆಡಿಟ್ ಫೀಸ್ ಇದೆ 2500. ಕ್ಯಾನ್ ನೋಟಿಸ್. ಈಗ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ದಿಸ್ 2500 ಈಸ್ ಪೇಯ್ಡ್ ಹಿಯರ್. ಓಕೆ, ಔಟ್ ಆಫ್ ದಿಸ್ ಅಮೌಂಟ್ ವಾಟ್ ಎವರ್ 2500 ಪೇಯ್ಡ್, ದಿಸ್ ಇಸ್ ದ ಅಮೌಂಟ್. ಈಗ ಇಲ್ಲಿ 5000 ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅವಾಗ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ 5000 ಈ 2500 ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಈಗ ಈ 2500 ಹೋಪ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಸ್ ದ ಎಂಟೈರ್ 2500 ವಿಚ್ ಇಸ್ ಡ್ಯೂ ಇನ್ ದ ಲಾಸ್ಟ್ ಇಯರ್, ದಟ್ ಈಸ್ ಬೀಂಗ್ ಪೇಡ್ ಇನ್ ದ ಕರೆಂಟ್ ಇಯರ್. ಹಾಗಾಗಿ ಇದೆಷ್ಟು ಮೈನಸ್ ಮಾಡ್ಕೋಬೇಕಾಗತ್ತೆ ನಾವು, ಆಯ್ತಾ. ದಟ್ ಹ್ಯಾವ್ ಬೀನ್ ಟೆಲಿಂಗ್ ಯು, ಇಫ್ ಯು ಕುಡ್ ರಿಮೆಂಬರ್ ದಿಸ್ ಫಾರ್ಮೆಟ್ ಐ ಟೋಲ್ಡ್ ಯು. ಕ್ಯಾಪಿಟಲ್ ಐಟಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತದ್ದು ಲಯಬಿಲಿಟಿಯಲ್ಲಿ, ಆಯ್ತಾ. ಅದು ರೆವಿನ್ಯೂ ಐಟಮ್ಸ್ ಇದ್ರೆ ಡೆಬಿಟ್ ಸೈಡ್ ಆದ್ರೂ ಬರುತ್ತೆ, ಕ್ರೆಡಿಟ್ ಸೈಡ್ ಆದ್ರೂ ಬರುತ್ತೆ. ಅದು ಕ್ರೆಡಿಟ್ ಸೈಡ್ ತಗೊಳಂಗಿದ್ರೆ ಆಡ್ ಮಾಡ್ಕೋಬೇಕು, ಬಟ್ ಡೆಬಿಟ್ ಸೈಡ್ ತಗೊಳಂಗಿದ್ರೆ ಅದನ್ನ ಮೈನಸ್ ಮಾಡ್ಕೊಳ್ಳೋ ಐಟಮ್, ಆಯ್ತಾ. ಈಗ ಆ ಒಂದು ಆಡಿಟ್ ಫೀಸ್ ಇಂದ ನಾವು ಅದನ್ನ ಮೈನಸ್ ಮಾಡ್ಕೋಬೇಕಾಗ್ತದೆ. 2500 ಇಂದ ಓಲ್ಡ್ ಒನ್ ಮೈನಸ್ ಮಾಡ್ಕೋಬೇಕು. ದೆನ್ asset side given, this cash in hand you have to always ignore. This is the balance what would have been taken in the receipts and payment account. It will ಬಂದ್ಬಿಟ್ಟಿರುತ್ತೆ ಅದೇ 2050. So again you need not to take up that anyway. Maps and charts. This is a fixed asset, 5% government bonds, that is the investment. So along with that furniture. ಈ ಮೂರನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಬರ್ಕೋಬೇಕಾಗುತ್ತೆ. ಆಲ್ ದೀಸ್ 3 ವಿಲ್ ಗೋ ಟು ದ ಬ್ಯಾಲೆನ್ಸ್ ಶೀಟ್ ಆನ್ ಅಸೆಟ್ ಸೈಡ್. ಬಟ್ ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ. ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಪೇಯಬಲ್ ಲಾಸ್ಟ್ ಇಯರ್ ಅಥವಾ ರಿಸೀವಬಲ್ ಲಾಸ್ಟ್ ಇಯರ್. ಈಗ ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ 20,500 ಕೊಟ್ಟಿದ್ದಾನೆ. ನಾವೇನ್ ಅಸ್ಯೂಮ್ ಮಾಡ್ಕೋಬೇಕು, ಈ 20,500 ರಿಸೀವ್ಡ್ ಏನಿದೆ ಅದರಲ್ಲಿ 1,000 ಲಾಸ್ಟ್ ಇಯರ್ದು ಈಗ ಕೊಟ್ಟಿದ್ದಾರೆ ಅಂತ ಅರ್ಥ. Since this relates to the last year, this 1,000 should be deducted. It is a deduction item. You can have a glance at. Subscription minus yaad madodu outstanding for last year. Idel kottirtane. This would have been given always in the balance sheet. Opening balance sheet alli kottiruvanthaddu. So ನಾವು ಅದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ರೆಸಿಟ್ ಸೈಡ್ ಗಿವನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಗ್ನೋರ್. ಸಬ್ಸ್ಕ್ರಿಪ್ಷನ್ಸ್ ಯು ಕ್ಯಾನ್ ಟೇಕ್ ಆಲ್ವೇಸ್ ಇನ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡ್, ಬಟ್ ಡೊನೇಷನ್ಸ್ ಡಿಪೆಂಡ್ಸ್ ಆನ್ ದಿ ಅಡ್ಜಸ್ಟ್ಮೆಂಟ್ಸ್ ಗಿವನ್. ಹಾಫ್ ದ ಡೊನೇಷನ್ಸ್ ಟು ಬಿ ಕನ್ಸಿಡರ್ ಆಸ್ ರೆವಿನ್ಯೂ ಅಂತಾನೆ. ಸೊ ಹಾಫ್ ಅಮೌಂಟ್ ನ
ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರ್ಕೊಳ್ಳಿ. ಇನ್ನ ಹಾಫ್ ಅಮೌಂಟ್ ನ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಏನೂ ಕೊಟ್ಟಿಲ್ಲ, ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಆವಾಗ ಎಂಟೈರ್ ಡೊನೇಷನ್ಸ್ ವಿಲ್ ಬಿ ಆಡೆಡ್ ಟು ದ ಕ್ಯಾಪಿಟಲ್ ಫಂಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂತ ಅರ್ಥ. Interest on government bonds. You should be very careful with this. Interest on government bond is given 850. Okay. But you see here, 5% government bonds anta kottidane. 31,000. 31,000 into 5% ಮಾಡ್ಕೊಳ್ಳಿ. So if you calculate here on 31,000 into 5% ಮಾಡ್ಕೊಂಡ್ರೆ ನಿಮಗೆ 1,550 rupees ಬರುತ್ತೆ. ಅಂದ್ರೆ ಆಕ್ಚುಲಿ 1,550 rupees ಬರಬೇಕಾಗಿತ್ತು ಇಲ್ಲಿ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ಸ್ ಅಂತ, ಬಟ್ ಇಲ್ಲಿ ಬಂದಿರೋದು ಬರೀ 850. ಸೊ ದೇರ್ ಇಸ್ ಅ ಹಿಡನ್ ಅಡ್ಜಸ್ಟ್ಮೆಂಟ್ ಫಾರ್ ಯು. ಇದು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿಲ್ಲ, ಆದ್ರೂ ನೀವು ಅದನ್ನ ಕನ್ಸಿಡರ್ ಮಾಡ್ಕೋಬೇಕು, ಆಯ್ತಾ. ಸೊ ಯು ಹ್ಯಾವ್ ಟು ಅಸ್ಯೂಮ್ ನಾವ್ ದಟ್ ಬ್ಯಾಲೆನ್ಸ್ ಆಫ್ 700 rupees ವಾಟ್ ಎವರ್ ಟು ಬಿ ರಿಸೀವ್ಡ್ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಅದಕ್ಕೆ ಇಲ್ಲಿ ಇದನ್ನ ನಾನು ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಮಾರ್ಕ್ ಮಾಡ್ಕೊಳ್ಳಿ ಅದನ್ನ. ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಇಸ್ ದೇರ್ ಫಾರ್ ದಿಸ್, ಹಿಡನ್ ಅಡ್ಜಸ್ಟ್ಮೆಂಟ್ ಇದೆ. ಅದಾದ್ಮೇಲೆ ಸೊ ಇಂಟ್ರೆಸ್ಟ್ ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಇನ್ನರ್ ಕಾಲಮ್ ಅಲ್ಲಿ ಆಡ್ ಔಟ್ಸ್ಟ್ಯಾಂಡಿಂಗ್ ಫರ್ದರ್ 700, ಔಟರ್ ಕಾಲಮ್ ಬಂದು 1,550 ಬರ್ಕೋಬೇಕಾಗುತ್ತೆ. ಪೇಮೆಂಟ್ ಸೈಡ್ ಕೊಟ್ಟಿರೋದು ಆಡಿಟ್ ಫೀಸ್, ರೆಂಟ್, ದೆನ್ ಸ್ಟೇಷನರಿ, ಸ್ಯಾಲರಿ, ಫಂಕ್ಷನ್ಸ್. ಎಕ್ಸೆಪ್ಟ್ ದೀಸ್ ಟು ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಮತ್ತೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಇವೆರಡು ಬಿಟ್ಟು ಇನ್ನು ಮಿಕ್ಕ ಎಲ್ಲಾನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರ್ಕೊಳ್ಳಿ, ಬಿಕಾಸ್ ಆಲ್ ದೀಸ್ ಆರ್ ರೆವಿನ್ಯೂ ಐಟಮ್ಸ್. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಬಂದ್ರೆ ಆಡಿಟ್ ಫೀಸ್ 2,500 ಇಸ್ ಸ್ಟಿಲ್ ಡ್ಯೂ, ಅಂದ್ರೆ ಇದು ಕರೆಂಟ್ ಇಯರ್ ಗೆ ಔಟ್ಸ್ಟ್ಯಾಂಡಿಂಗ್. ಇದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಆಡ್ ಮಾಡ್ಕೋಬೇಕಾಗತ್ತೆ. ಡೆಬಿಟ್ ಸೈಡ್ ಒನ್ ಎಂಟ್ರಿ ಎಲ್ಲ ಆಯ್ತು. ಸೆಕೆಂಡ್ ಎಂಟ್ರಿ ಎಲ್ಲಿ ತಗೋಬೇಕಾಗತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತಗೋಬೇಕು. I've been telling you, keep remembering about all these 4 items of adjustments. Outstanding expenses, that is what I said. Debit side add ಮಾಡಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ, ಮತ್ತೆ ಎಲ್ಲಿ ಬರುತ್ತೆ ಅದು ಸೆಕೆಂಡ್ ಎಂಟ್ರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬರುತ್ತೆ. ಚಾರ್ಜ್ 250 ಆಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಮೇಲೆ ತಗೋಬೇಕಾಗುತ್ತೆ, ಫರ್ನಿಚರ್ ಮೇಲೆ. ಸೊ ಇದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್ ಒನ್ ಎಂಟ್ರಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಫರ್ನಿಚರ್ ಇಂದ ಮೈನಸ್ ಮಾಡಿ. ಇದು ಓನ್ಲಿ ಇನ್ಫಾರ್ಮೇಶನ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ 2,000 ಅಂಡ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಸ್ 1,500. ಈಗ ಕರೆಂಟ್ ಇಯರ್ ಗೆ ಫರ್ದರ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆ, ಎಷ್ಟಿದೆ, 2,000 rupees ಇದೆ. ಇದನ್ನ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಕೋಬೇಕು, ಕರೆಂಟ್ ಇಯರ್ ಗೆ ಆಡ್ ಮಾಡ್ಕೊಳ್ಳಿ. ಬಟ್ ಇದಿದೆ ಅಲ್ಲ, ಇದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಈಗ ಎರಡು ಅಡ್ಜಸ್ಟ್ಮೆಂಟ್ ಏನೇನು ಅದನ್ನ ನೋಡಿ. ಒಂದು, ಇಟ್ಸ್ ಎ ಅಡಿಷನ್ ಐಟಮ್ 2,000. ಓಕೆ, ದಿಸ್ ಹ್ಯಾಸ್ ಟು ಬಿ ಟೇಕನ್ ಆನ್ ವಿಚ್ ಸೈಡ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡ್ as an addition item. Again the same amount will be taken on asset side of a balance sheet. But this one is there, no, received in advance. Idanna income and expenditure account alli credit side minus ಮಾಡಿ from the subscriptions. ಮತ್ತೆ ಇದೇ ಅಮೌಂಟ್ ನಾವೆಲ್ಲಿ ತಗೋಬೇಕು ಅಂತಾರೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಒಂದು ಎಂಟ್ರಿ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್. ಎನಿ ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ದಟ್ ಈಸ್ ಹೌ ಇಟ್ ಇಸ್ ಬೀಂಗ್ ಟ್ರೀಟೆಡ್. ಆಯ್ತಾ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಮೈನಸ್ ಮಾಡ್ಕೋಬೇಕು, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತಗೋಬೇಕಾಗತ್ತೆ. ಶೋ ಇಟ್ ಸೆಪರೇಟ್ಲಿ. ವೆಲ್, ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದಿಸ್. ಆಡಿಟ್ ಫೀಸ್ ಏನ್ ಮಾಡ್ಕೋಬೇಕು ಹೇಳಿದೆ, ದಟ್ ಈಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್. ಡೆಬಿಟ್ ಸೈಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಆಡಿಟ್ ಫೀಸ್ಗೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತೋರಿಸಿ. ಆಯ್ತಾ. ನೆಕ್ಸ್ಟ್ ದಿಸ್ ಒನ್ ಡೆಪ್ರಿಸಿಯೇಷನ್ ಐ ಸೈಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್, ದೆನ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಮೈನಸ್ ಫ್ರಮ್ ದ ರೆಸ್ಪೆಕ್ಟಿವ್ ಅಸೆಟ್, ದೆನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ and received in advance. They are like this. Outstanding income credit side add ಮಾಡ್ಕೋಬೇಕು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ತೋರಿಸಬೇಕು. ಹಾಗೆ ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ದಟ್ ಈಸ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅದನ್ನ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅದನ್ನ ಮೈನಸ್ ಮಾಡಿ,
ಮತ್ತೆ ಇಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತಗೋಬೇಕಾಗತ್ತೆ. ಸ್ಟಾರ್ಟ್ ಟೇಕಿಂಗ್ ದ ಕಾಲಮ್ಸ್ ನೌ. Saraswati Education Society Income and Expenditure Account for the year ending 31/3/2018. Start always with the subscriptions here as given. Receipt side ಇಂದ ಹೋಗಿ ಈಗ ಸಬ್ಸ್ಕ್ರಿಪ್ಷನ್ಸ್ ಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನ ನೀವು ಮಾರ್ಕ್ ಮಾಡ್ಕೊಂಡಿರ್ಬೇಕು. ನೋಡಿ ಇಲ್ಲಿ 2 ಐಟಮ್ ಇದೆ, ಇನ್ನೊಂದು ಇಲ್ಲಿದೆ. ಸೊ ಟೋಟಲಿ 3 ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಯಾವ್ದಕ್ಕೆ? ಸಬ್ಸ್ಕ್ರಿಪ್ಷನ್ಸ್ ಗೆ. ಮ್ಯಾಕ್ಸಿಮಮ್ ಅಂದ್ರೆ 4 ಇರುತ್ತೆ, ಇನ್ನೊಂದು ಇಲ್ಲೂ ಇರಬಹುದು. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದೆ ಲಾಸ್ಟ್ ಇಯರ್. ಸೊ take that first, whatever the amount of subscriptions given here, 20,500. ಇದಕ್ಕೆ first ಇದನ್ನ add ಮಾಡಿ. Outstanding, this amounts you have to add outstanding for current year. Add outstanding subscription for the year 17-18. That total you take in the inner column itself, 22,500. But minus 2 amounts. Okay, subscriptions received in advance in 2017 but for 2018, which is given in the adjustments. Aita illi subscriptions received in advance idella 1,500, that is a minus item. Again next, outstanding subscriptions for 16-17 illi kotirantaddu 16-17 kottidella, ಇದು 1,000 rupees. ಸೊ ಅದನ್ನು ಮೈನಸ್ ಮಾಡಿ, that gives you 1,000. ಸೊ ಇವೆರಡು ಮೈನಸ್ ಮಾಡಿ ಬ್ಯಾಲೆನ್ಸ್ ಔಟರ್ ಕಾಲಮ್ 20,000 rupees. ಈಗ ಯಾವ್ದು ಕಂಪ್ಲೀಟ್ ಆಯ್ತು? ಸಬ್ಸ್ಕ್ರಿಪ್ಷನ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಯಾವ್ದಿದೆ? ಡೊನೇಷನ್. ಡೊನೇಷನ್ ಬಗ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಡ್ತಾನೆ, ಹಾಫ್ ಟು ಬಿ ಕನ್ಸಿಡರ್ಸ್ ರೆವೆನ್ಯೂ ಅಂತ. ಸೊ ಯು ಗೋ ಫಾರ್ ಇಟ್. ಬೈ ಡೊನೇಷನ್ಸ್ 2,500 into half. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇನಿದೆ? ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ಸ್. ಇನ್ನರ್ ಕಾಲಮ್ ಅಲ್ಲಿ 850 rupees ಬರ್ಕೊಳ್ಳಿ. ಬಟ್ ದೇರ್ ಇಸ್ ಎ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, ಸೊ ದಟ್ ಹೌ ಟು ಕ್ಯಾಲ್ಕುಲೇಟ್, ದಟ್ ಇಸ್ ವಾಟ್ ಹಿಯರ್ ಐ ಹ್ಯಾವ್ ಗಿವನ್ ಯು. 31,000 rupees ಇದೆ ಇಲ್ಲಿ. ಅದ್ರ ಮೇಲೆ 5% ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದು 5% ಗವರ್ಮೆಂಟ್ ಬಾಂಡ್ಸ್ ಅಂದ್ರೆ ದಟ್ ಇಸ್ ಅ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇನ್ 31,000 into 5% ಅಂದ್ರೆ 1,550 ಬರುತ್ತೆ. But in this, already we have received how much amount? 850 rupees is received by the non-profit organization. So still yet to receive is 700 that you take up. Now together this gives you 1,550. Okay, this is the total interest receivable for the year 17-18. In that, how much has come already? 850 has come. So more 700 has to come. Okay, that is a hidden adjustment now for you. ಈಗ ಯಾವ್ದಾಯ್ತು? ರೆಸಿಟ್ ಸೈಡ್ ಕಂಪ್ಲೀಟ್ ಆಯ್ತು. ಆಯ್ತಾ? ಇದಿಷ್ಟು ಅಮೌಂಟ್ಸ್ ನಾವು ಎಂಟ್ರಿ ಮಾಡ್ಕೊಂಡಿದ್ದೀವಿ, ರೈಟ್? ನಾವ್ ಯು ಕಮ್ ಟು ದ ಕ್ರೆಡಿಟ್ ಸೈಡ್ ಐಟಮ್ಸ್. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಆಡಿಟ್ ಫೀಸ್, ರೆಂಟ್, ಸ್ಟೇಷನರಿ ಅಂಡ್ ಪೋಸ್ಟೇಜ್, ಸ್ಯಾಲರಿ ಅಂಡ್ ಫಂಕ್ಷನ್ ಎಕ್ಸ್ಪೆನ್ಸಸ್ ಇದಿಷ್ಟು ಬರ್ಕೋಬೇಕಾಗತ್ತೆ. ಸೊ ಟೇಕ್ ಆನ್ ಡೆಬಿಟ್ ಸೈಡ್ to audit fees, inner column, ಯಾಕೆಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. add outstanding for 17-18 which is given in the adjustments. ಇಲ್ಲಿ ಕೊಟ್ಟಿರುವಂತದ್ದು 2,500 add ಮಾಡ್ಕೊಳ್ಳಿ, ಅದು ಟೋಟಲ್ 5,000 ಬರುತ್ತೆ. again deduct outstanding here given audit fees ಅಂತ ಕೊಟ್ಟಿದ್ದಾನೆ, ಇದು outstanding ಅಂತ ಅಸ್ಯೂಮ್ ಮಾಡ್ಕೋಬೇಕು. it is outstanding for the year 16-17. ಸೊ ಅದನ್ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಔಟರ್ ಕಾಲಮ್ 2,500. ಇದಾದ್ಮೇಲೆ ನೆಕ್ಸ್ಟ್ ಏನು? ಯು ಹ್ಯಾವ್ ಟು ಗೋ ಫಾರ್ ದಿ ನೆಕ್ಸ್ಟ್ ಅಮೌಂಟ್, ಐ ಮೀನ್ ಐಟಮ್ ರೆಂಟ್. ಎನಿ ಅಡ್ಜಸ್ಟ್ಮೆಂಟ್ ಫಾರ್ ದಿಸ್? ನೋ ಅಡ್ಜಸ್ಟ್ಮೆಂಟ್ಸ್ ಆರ್ ದೇರ್, ಸೊ ಯು ಕ್ಯಾನ್ ಟೇಕ್ ಟು ಔಟರ್ ಕಾಲಮ್ 1,800. ಆಫ್ಟರ್ ರೆಂಟ್ ಯು ಹ್ಯಾವ್ ಸ್ಟೇಷನರಿ ಅಂಡ್ ಪೋಸ್ಟೇಜ್, ಇದಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ, ಔಟರ್ ಕಾಲಮ್ ಬರ್ಕೊಳ್ಳಿ 250. ನೆಕ್ಸ್ಟ್ ಸ್ಯಾಲರಿ, ಅದಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ, 8,000. ದೆನ್ ಡೆಪ್ರಿಸಿಯೇಷನ್ ಅಂಡ್ ಫರ್ನಿಚರ್ ತಗೊಳ್ಳಿ 250. ಫಂಕ್ಷನ್ ಎಕ್ಸ್ಪೆನ್ಸಸ್ 1,050. ಸೊ ದಟ್ ಟೋಟಲ್ ಮಾಡಿ, ಟೋಟಲ್ ಬಂದು ನಿಮಗೆ 22,800 ಇದೆ. ಡಿಫ್ರೆನ್ಸ್ ನಿಮಗೆ 8,950. Now that is the
surplus. What we write it is income, in excess of income or expenditure. Well, next you can go for a balance sheet. So in the balance sheet, you can keep entering first from the opening balance sheet ಅಲ್ಲಿ ನೋಡಿ ಇದು capital fund ಬರ್ಕೋಬೇಕು. So write the heading as capital fund. And that opening capital fund. So opening capital fund amount is 36,400. So that you can take 36,400 in the inner column. To this add half the donations, it is 1,250, because you can find here half to be capitalized ಅಂತ ಹೇಳ್ತಾನೆ. Half is revenue and half is capitalized. So capitalized part is added here. Then add surplus. Surplus what we have got here 8,950, and no other amounts like assets or life membership fees. Such amounts are not there. So find the total. So the total outer column 46,600. Others, under others you can find ಈಗ ಕ್ಯಾಪಿಟಲ್ ಫಂಡ್ ಆಯ್ತು, ಆಡಿಟ್ ಫೀಸ್ ಈಗಾಗಲೇ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀವಿ, that you should not consider. Then come to receipt side, these amounts will not appear. Then in the adjustment there is an audit fees outstanding 2,500. This is current year the outstanding amount 2,500. Next, here there is subscriptions received in advance, ಅದನ್ನು liability side ಬರ್ಕೊಳ್ಳಿ 1,500. ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಅಮೌಂಟ್ಸ್ ಎಲ್ಲಾನು ಆಯ್ತು. ಸೊ ಸಿಂಪಲ್, ಏನ್ ಮಾಡಬೇಕು, ಇಲ್ಲಿ ಲಯಬಿಲಿಟಿ ಸೈಡ್ ನೋಡಿ, ಹಾಗೆ ರೆಸಿಟ್ ಸೈಡ್ ನೋಡಿ, ಅಡ್ಜಸ್ಟ್ಮೆಂಟ್ಸ್. ಸೊ ಇದಿಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಡೆ ಎಂಟ್ರಿ ಆಗ್ಬಿಡುತ್ತೆ, ಲಯಬಿಲಿಟಿ ಸೈಡ್ ಎಂಟ್ರಿ ಆಗ್ಬಿಡುತ್ತೆ. ಹಾಗೆ ಈಗ ಅಸೆಟ್ ಸೈಡ್ ಬಂದ್ರೆ, ಅಸೆಟ್ ಸೈಡ್ ಹೋಗ್ಬೇಕು ಅಂದ್ರೆ ಫಸ್ಟ್ ಇದ್ರಲ್ಲಿ ನೋಡಿ, ಆಮೇಲೆ ಇದರಲ್ಲಿ ನೋಡಿ, ಆಮೇಲೆ ಅಡ್ಜಸ್ಟ್ಮೆಂಟ್. ಸೊ ಆಲ್ ರೈಟ್ ಹ್ಯಾಂಡ್ ಸೈಡ್ ಓನ್ಲಿ. Cash in hand don't take. Maps and charts, this you take. How much is there? 1,600. So first you enter that amount on asset side. Maps and charts 1,600. ಇಲ್ಲಿ ನೋಡಿ additions are being made. Payments side ನೋಡಿದ್ರೆ ಇದು purchases ಅಂತ ಅರ್ಥ. ಎಷ್ಟು ಪರ್ಚೇಸ್ ಮಾಡೋದು? 3,400. So add purchases ಅಥವಾ additions ಏನಾದ್ರು ಬರೀರಿ, 3,400. ಅವೆರಡು ಟೋಟಲ್ ಮಾಡ್ಕೊಳ್ಳಿ, ನಿಮಗೆ 5,000 ಬರ್ತಾ ಇದೆ. ಇದ್ರ ಮೇಲೆ ಏನು ಡೆಪ್ರಿಸಿಯೇಷನ್ ಇಲ್ಲ, ಹಾಗಾಗಿ ಅದೇ ಔಟರ್ ಕಾಲಮ್ ಬರ್ಕೊಂತ ಇದೆ. ನೆಕ್ಸ್ಟ್, ಆಫ್ಟರ್ ಮ್ಯಾಪ್ಸ್ ಯು ಕ್ಯಾನ್ ಫೈಂಡ್ ದೇರ್ ಇಸ್ ಎ ಗವರ್ಮೆಂಟ್ ಬಾಂಡ್ಸ್. ಇದನ್ನ ಇನ್ನರ್ ಕಾಲಮ್ ಬರ್ಕೊಳ್ಳಿ, 31,000 ಇದೆ. ಟು ದಿಸ್ ಆಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಸೊ ಇಲ್ಲಿ ಏನು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂದ್ರೆ 700 rupees. ಅದನ್ನ ಔಟರ್ ಕಾಲಮ್ ತಗೊಳ್ಳಿ, 31,700. ನೆಕ್ಸ್ಟ್ ಯು ಹ್ಯಾವ್ ಫರ್ನಿಚರ್, ಅದು ಇನ್ನರ್ ಕಾಲಮ್ ಬರ್ಕೊಳ್ಳಿ, 3,250. ಈಗ ಯಾವುದು additions being made is not here, so only depreciation is being charged. What is the amount of depreciation? You can find ಎಷ್ಟಿದೆ, ಅದು 250 rupees ಇದೆ. ಸೊ ಈಗ 250 rupees ನ ಮೈನಸ್ ಮಾಡಿ, ಔಟರ್ ಕಾಲಮ್ 3,000. ಆಫ್ಟರ್ ಫರ್ನಿಚರ್, ಇಲ್ಲಿ ನೋಡಿ ಫರ್ನಿಚರ್ ಆಯ್ತು, ಮುಗಿತು. ಇಲ್ಲಿ ಪೇಮೆಂಟ್ ಸೈಡ್ ನೋಡ್ಕೊಂಡ್ ಬನ್ನಿ. ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಆಲ್ರೆಡಿ ವಿ ಹ್ಯಾವ್ ಟೇಕನ್. ಸೊ ರಿಮೈನಿಂಗ್ ಇಸ್ ಅಬೌಟ್ ದ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ವಾಟ್ ಇಸ್ ದಟ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್? ಇಟ್ ಇಸ್ ಅ ಕ್ಲೋಸಿಂಗ್ ಕ್ಯಾಶ್. ಸೊ ಟೇಕ್ ಕ್ಲೋಸಿಂಗ್ ಕ್ಯಾಶ್. ಅದೆಷ್ಟಿದೆ? 8,900 ಕೊಟ್ಟಿದ್ದಾನೆ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಬನ್ನಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇಲ್ಲೊಂದು ಐಟಮ್ ಇದೆ ನೋಡಿ, ಯಾವ್ದದು? outstanding subscriptions for the current year, so that you can take 2,000. So find the totals. It is 50,600. Okay. ಇದನ್ನ ಬೇಕಾದ್ರೆ ಬರ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇದು ಇನ್ 18 ಇದೆ, ಇನ್ 17-18 ಅದು 17-18. ಬಟ್ ಫಾರ್ ವಿಚ್ ಇಯರ್? ಇನ್ ದ ಸೆನ್ಸ್ ಫಾರ್ 18-19 next year again. Okay.
ಇಲ್ಲಿ ನಾವು ಕ್ಲೋಸ್ ಆಗ್ತಾ 2018 ಗೆ ಕ್ಲೋಸ್ ಆಗ್ತಾ ಇದೆ. ಬಟ್ ರಿಸೀವ್ ಮಾಡ್ಕೊಂಡದ್ದು ಇದು ಕೊಟ್ಟಿರುವಂತದ್ದು ನೆಕ್ಸ್ಟ್ ಇಯರ್ ಗೆ ರಿಸೀವ್ಡ್ ಇನ್ ಅಡ್ವಾನ್ಸ್. ಯಾವ್ದದು ನೆಕ್ಸ್ಟ್ ಇಯರ್ ಅಂದ್ರೆ ಇಟ್ ಈಸ್ 18-19. Okay, which is given the adjustment, that is a minus item. So this two ಬರ್ಕೋಬೇಕಾಗ್ತೇವೆ. Pause it down and write down.